ಇಟ್ ವಾಸ್ ಸ್ಟಾರ್ಟೆಡ್ 20 years ಬ್ಯಾಕ್. ನನ್ನ ಮಗನಿಗೊಬ್ಬನಿಗೆ ಕಲಿಸ್ಲಿಕ್ಕೆ ಹೋಗಿ ಇದು ನಡೆದಂಥ ಘಟನೆ. ಆ್ಯಕ್ಚುಲಾಗಿ ನಾನು ತುಂಬ ಚೆಂದ ಬರಿತಾ ಇದ್ದೆ. ಅದಕ್ಕೆಲ್ಲದಕ್ಕಿಂತ ವಿಶೇಷವಾಗಿ ಗ್ರಾಫಾಲಜಿ ಮತ್ತು ಗ್ರಾಫೋಥೆರಪಿ ಬಗ್ಗೆ ಒಂದಷ್ಟು ಆಸಕ್ತಿ ಇತ್ತು ನನಗೆ. ಮೊದಲು ಮಗನ ರೈಟಿಂಗ್ ಚೆಂದ ಇರಲಿಲ್ಲ, ಅವನಿಗೆ ಸರಿ ಮಾಡೋದಕ್ಕೆ ಅಂತೇಳಿ ಹೊರಟು ನಾವೇ ಬರಿತಾ ಇದ್ದು. ಪೇಜ್ ಮೇಲೆ ಕೂತ್ಕೊಂಡು ಪ್ರತಿಯೊಂದು ಲೆಟರ್ಸನ್ನು ಬರೆದು ಟೀಚರ್ಸಿಗೆ ಟ್ರೈನಿಂಗ್ ಮಾಡ್ತಾಯಿದ್ದು. ಆ ಟೈಮಲ್ಲಿ ವಿ ಯೂಸ್ ಟು ಟೇಕ್ ಮಿನಿಮಮ್ 20 to 25 days ಟು ಟ್ರೈನ್ ದ ಟೀಚರ್ಸ್. ಬರೀ ಟೀಚರ್ಸನ್ನ ಟ್ರೈನ್ ಮಾಡೋದಕ್ಕೆ ಅಷ್ಟು ದಿನ ತಗೊಳ್ತಾ ಇದ್ದ. ನಂತರ ಒಂದಷ್ಟು ಬುಕ್ಸ್ಗಳನ್ನು ಡಿಸೈನ್ ಮಾಡಲಾಯಿತು. ನಮ್ಮದೇ ಓನ್ ಡಿಸೈನಿಂಗ್ನ ಶುರು ಮಾಡಿದೆವು ನಾವು. ಅದರಲ್ಲಿ ನಮ್ಮ ಟ್ರೆಡಿಷನಲ್ ಮೆಥಡ್ಸನ್ನು ನಾವು ಯೂಸ್ ಮಾಡೋಕ್ಕೆ ಶುರು ಮಾಡಿದೆವು. ಫಾರ್ ಎಕ್ಸಾಂಪಲ್, ನಾನು ಓದುವಾಗ ಸ್ಲೇಟ್ ಕೊಟ್ಟು ಅದರಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ತಿದ್ದೋ ಅಭ್ಯಾಸ ಇತ್ತು. ಎಷ್ಟು ಚೆಂದ ತಿತ್ತೀವಿ ಅಷ್ಟು ಚೆಂದ ಮಸಲ್ ಮೆಮೊರಿ ಬರುತ್ತೆ ಅನ್ನೋದು ಹಿಂದಿನವ್ರಿಗೆ ಗೊತ್ತಿತ್ತು. ನಮ್ಮಲ್ಲಿ ಈಗ ಆ ಟ್ರೇಸಿಂಗ್ ಮೆಥಡಾಲಜಿನೇ ಇಲ್ಲ. ಬಟ್ ನಮ್ಮ ಬುಕ್ಗಳಲ್ಲಿ ನಾವು ಪ್ರತಿಯೊಂದು ಪೇಜ್ಗಳನ್ನು ತಿದ್ದೋದಕ್ಕಿರುತ್ತೆ ಹೊರತು ಬರೆಯೋದಕ್ಕೇನೂ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಪೇಜ್ಗಳನ್ನು ನೋಡ್ಬೋದು, ನೀವು ಅದರಲ್ಲಿ ಟ್ರೇಸ್ ಮಾಡೋದಕ್ಕಿರುತ್ತೆ ವಿನಃ ತಿದ್ದೋದಕ್ಕಿರುತ್ತೆ ವಿನಃ ಬರೆಯೋದಕ್ಕಿರೋದಿಲ್ಲ. ಬರೆಯೋದಕ್ಕೆ ಭಾಳ ಕಡಿಮೆ ಇರುತ್ತೆ, ತಿದ್ದೋದಕ್ಕೆ ಜಾಸ್ತಿ ಇರುತ್ತೆ. ಸೊ ಇದು ಪ್ರತಿ ವರ್ಷ ನಾನು ನನ್ನ ಬುಕ್ಗಳನ್ನು ಡಿಸೈನ್ನ ಬೇರೆ ಬೇರೆ ಮಾಡ್ತಾ ಬಂದೆ. ಯಾಕೆ ಅಂತಂದರೆ, ಒಂದು ಮಗು ನನಗೆ ಕಲಿಸ್ತಾ ಹೋಗುತ್ತೆ. ಒಂದು ಮಗು ಕಲಿಸಿದರೆ ಅವನಿಂದ ನಾನು ಏನಾದರೂ ಒಂದು ಕಲ್ತ್ಕೊಳ್ತೀನಿ. ಎಷ್ಟು ತಪ್ಪು ಎಷ್ಟು ಥರ ಬರೀಬೋದು ಅನ್ನೋದನ್ನು ನಾನು ಮಕ್ಕಳಿಂದನೇ ಕಲ್ತ್ಕೊಂಡಿದ್ದು. ಹಾಗಾಗಿ ರೈಟಿಂಗ್ನ ಇಂಪ್ರೂವ್ ಮಾಡ್ತಾ ಹೋದೆ. ಪ್ರತಿ ಸರಿನೂ ನಾನು ಬುಕ್ಗಳನ್ನು ಚೇಂಜ್ ಮಾಡ್ತಾ ಹೋದೆ. ಪ್ರತಿ ಸರಿನೂ ಸಮೇತ ಇಂಪ್ರೂವ್ ಆಗ್ತಾ ಹೋಯಿತು. ಈಗ ನಾವು 1 ವೀಕಲ್ಲಿ ಮಕ್ಕಳ ರೈಟಿಂಗ್ನ ಸಂಪೂರ್ಣವಾಗಿ ಚೇಂಜ್ ಮಾಡ್ತೀವಿ. ಅಂದರೆ ನಾವೆಷ್ಟು ಪ್ರೊಫೆಷನಲ್ ಆಗಿದ್ದೀವಿ ಅಂತಂದರೆ, ವಿ ಯೂಸ್ ದ ಶೀಟ್ಸ್. ಬರೀ ಬುಕ್ಕನ್ನು ಕೊಟ್ಟು ಮಾತ್ರ ಅಲ್ಲ, ಒಂದು ಮಗು ಯಾವುದಾದ್ರೂ ಒಂದು ಲೆಟರ್ ಸರಿಯಾಗಿ ಬರ್ದಿಲ್ಲ ಅಂದರೆ ನಮಗೆ ಸರಿಯಾಗಿ ಬರೆದಿರೋ ಲೆಟರ್ ಮಾತ್ರ ಕಾಣೋದು, ಚೆಂದ ಬರ್ದಿರೋ ಲೆಟರ್ ಕಾಣೋದೇ ಇಲ್ಲ. ಸೊ ಆ ಲೆಟರ್ನ ಸರಿ ಮಾಡಿ ಜಾಯ್ನಿಂಗ್ನ ಹೇಳಿಕೊಟ್ಟು ನಂತರ ಅವರಿಗೆ ವರ್ಡ್ ಫಾರ್ಮೇಷನ್ನು, ಸೆಂಟೆನ್ಸ್ ಫಾರ್ಮೇಷನ್ ಇನ್ 4 lines, ಹೌ ಟು ರೈಟ್ ಇನ್ 2 lines, ಹೌ ಟು ರೈಟ್ ಇನ್ ಸಿಂಗಲ್ ಲೈನ್. ಅಂದರೆ ಅವನಿಗೆ ಇಂಗ್ಲೀಷ್ನಲ್ಲಿ ಇಷ್ಟನ್ನು ಬಿಟ್ಟು ಏನನ್ನು ಕೊಟ್ಟರೂ ಬರೆಯೋ ಥರ ಇರಬೇಕು. ಮತ್ತು ಫಾಸ್ಟ್ ರೈಟಿಂಗ್ ಬಗ್ಗೆನೂ ಸಮೇತ ನಾವು ಗಮನ ಕೊಡ್ತೀವಿ. ಯಾಕೆಂದರೆ ಅವರಿಗೆ ಮಸಲ್ ಮೆಮೊರಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂದರೆ 1 ನಿಮಿಷಕ್ಕೆ ಒಂದು 20 words ಬರೆದ್ರೆ ಸಾಕು. ಆದರೆ ಅದೇ ಅವನೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ತಾನೆ ಅಂತಂದರೆ ಈ ಶುಡ್ ರೈಟ್ ಮಿನಿಮಮ್ 30 to 35 words per minute. ಅದಕ್ಕೆ ಅವನು ಕಂಟಿನ್ಯೂಸ್ ರೈಟಿಂಗ್ನೇ ಮಾಡಬೇಕು ಅಥವಾ ಅವರು ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಮಾಡಬೇಕಾಗತ್ತೆ. ಬಟ್ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ನಲ್ಲಿ ಸರಿಯಾಗಿ ಕಲಿದೇ ಇದ್ದರೆ ಆ ಲೆಜಿಬಿಲಿಟಿ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ಕಲಿಯೋದು ತುಂಬ ಇಂಪಾರ್ಟೆಂಟ್. ಯಾವ ಮಕ್ಕಳು ಪರ್ಫೆಕ್ಟಾಗಿ ಕಲ್ತ್ಕೊಳ್ತಾರೆ, ಶೇಪ್ ಆಫ್ ದ ಲೆಟರ್ಸ್ ಆ್ಯಂಡ್ ಜಾಯ್ನಿಂಗ್, ಇದು ಬಂದಂಥ ಮಕ್ಕಳುಗಳು ತುಂಬ ಚೆಂದ ಬರೀತಾರೆ. ಆಲ್ಮೋಸ್ಟ್ ಮಾಡೆಲ್ ಇಂಗ್ಲೀಷ್ ಸ್ಕೂಲ್ನಲ್ಲಿ ನೀವು ಯಾವ ಮಗುದ ರೈಟಿಂಗ್ ತೆಗೆದು ನೋಡಿ, ಯೂನಿಫಾರ್ಮಿಟಿ ಇರುತ್ತೆ, ಒಂದೇ ಥರ ಇರುತ್ತೆ.